ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಜೋಳದ ರೊಟ್ಟಿ ಯಾವ ತರ ಮಾಡೋದು ಅಂತ ನೋಡಿದ್ರಿ ಹೋದ್ ರೆಸಿಪಿಯಲ್ಲಿ. ಈ ರೆಸಿಪಿಯಲ್ಲಿ ಜೋಳದ ರೊಟ್ಟಿಯಿಂದ ಏನೇನೆಲ್ಲ ರೆಸಿಪೀಸ್ ಮಾಡ್ಬೋದು ಅಂತ ಇವತ್ತು ಆಂಟಿ ನಮಗೆ ತೋರಿಸ್ಕೊಡ್ತಿದೆ. ಬನ್ನಿ ಕೇಳೋಣ. ಮುಟ್ಗಿ ಅಂತ ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ. ಅದಕ್ಕೆ ಇವತ್ತು ಮುಟ್ಗಿ ಮಾಡಿ ತೋರಿಸ್ತೀನಿ. ಮೊದಲಿಗೆ ಮುಟ್ಗಿ ಮಾಡ್ಬೇಕಂದ್ರೆ ಒಂದು ರೊಟ್ಟಿಗೆ ಒಂದು 3 ಮೆಣಸಿನ್ಕಾಯಿ, ಸಪ್ಪೆ ಇರಬೇಕು. ಖಾರ ಇತ್ತಂದ್ರೆ 1 ಮೆಣಸಿನ್ಕಾಯಿ ಹಾಕೊಳ್ರಿ. ಆಮೇಲೆ ಬೆಳ್ಳುಳ್ಳಿ 1 ಸ್ಪೂನ್ ಅಷ್ಟು, ಸ್ವಲ್ಪ ಜೀರಿಗೆ, ಇದೆಲ್ಲ ಕುಟಾಣಿ ಎಲ್ಲ ಹಾಕೊಂತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಈ ಥರ ಇರುತ್ತೆ. ಇದನ್ನ ಸಣ್ಣಗೆ ಕುಟ್ಕೋಬೇಕು. ಊರ್ ಕಡೆ ಕಾರು ಕಲ್ಲು ಇರುತ್ತೆ, ಕಾರು ಕಲ್ಲಲ್ಲಿ ಕುಟ್ಟಿ ಮುಟ್ಗಿ ಚೆನ್ನಾಗಿ ಮಾಡ್ತಾರೆ. ನಮ್ಮಲ್ಲಿ ಬೆಂಗಳೂರಲ್ಲಿ ಕಾರು ಕಲ್ಲು ಸಿಗಲ್ಲ, ಅದಕ್ಕೆ ನಾವು ಕುಟಾಣಿಯಲ್ಲಿ ಕುಟ್ಬಿಟ್ಟು ಮುಟ್ಗಿ ಮಾಡ್ಕೊಂಡು ತಿಂತೀವಿ. ಈಗ ಬಿಸಿ ರೊಟ್ಟಿ ಇದೆ, ಇದನ್ನ ಈ ಥರ ಮುರಿದು ಹಾಕೊಂಡು ಒಂಚೂರು ಎಣ್ಣೆ ಹಾಕೋಬೇಕು, ಅಂದರೆ ಮಿದು ಆಗುತ್ತೆ, ಚೆನ್ನಾಗಿರುತ್ತೆ ತಿನ್ನಕ್ಕೆ. ಇವಾಗ ಪುಟ್ಟಾಗಿದೆ, ಕೈಯಿಂದ ತಕ್ಕೊಂಡು ಈ ಥರ ಕಲಿಸ್ಕೊಂಡು, ಇದು ಬಿಸಿ ಬಿಸಿ ಇದ್ದಾಗನೇ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಈ ಥರ ಮುಟ್ಗಿ ಮಾಡ್ಕೋಬೇಕು. ಚಿಕ್ಕ ಮಕ್ಕಳಿಗೆ ತುಂಬಾ ಇಷ್ಟ. ಅದು ತುಪ್ಪದ ಜೊತೆನೂ ತಿನ್ಬೋದು, ಆದ್ರೆ ಬಿಸಿಯಾಗಿದ್ದಾಗ ತಿನ್ಬೇಕು. ತಂಗಳಾದ್ಮೇಲೆ ತಿನ್ನಕ್ ಚೆನ್ನಾಗಿರಲ್ಲ. ಇದು ರೊಟ್ಟಿ ಮುಟ್ಟಿಗೆ. ರೊಟ್ಟಿ ಮುಟ್ಟಿಗೆ ರೆಡಿ ಇದೆ. ನೋಡಿದ್ರಿ ಅಲ್ವಾ, ತುಂಬಾ ಸಿಂಪಲ್ ಆಗಿ ರೊಟ್ಟಿಯಿಂದ ಏನೇನೆಲ್ಲ ರೆಸಿಪೀಸ್ ಮಾಡ್ಬೋದು ಅಂತ. ಇದನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಮ್ ಮಕ್ಕಳು ಏನಾದ್ರು ರೊಟ್ಟಿ ತಿನ್ನಲ್ಲ ಅಂತ ಹೇಳಿದ್ರೆ ಈ ತರ ಎಲ್ಲ ಮಾಡ್ಕೊಂಡು ಕೊಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.